ಕುವೆಂಪು ಒಂದು ನೆಪ ಮಾತ್ರ ಅಲ್ಲಿ. ಕುವೆಂಪು ಅವ್ರನ್ನ ಇಟ್ಕೊಂಡು ಅವ್ರ ಕೃತಿಗಳನ್ನು ಮಾಡ್ತಾ ಈಗ ಅಂಬೇಡ್ಕರ್ ಅವರ ವಿಚಾರಗಳಿದ್ದಿರ್ಬೋದು, ಪೆರಿಯಾರ್ ಅವರ ವಾಚಿಕೆ, ಪೆರಿಯಾರ್ ಅವ್ರ ಕುರಿತಾದಂಥದ್ದಿರ್ಬೋದು, ಲೋಹಿಯಾ ಎಲ್ಲ ವಿಚಾರಗಳನ್ನು ದೀನದಯಾಳ್ ಉಪಾಧ್ಯಾಯ ಅವ್ರದ್ದು ಬಂದಿದೆ. ಹಲವಾರು ಮಹತ್ವದ ಕಡೆ. ಹಾಗಾಗಿ ಯಾವುದೇ ಟೈಟಲಲ್ಲಿ ಕುವೆಂಪು ಅಂತಿದ್ರು, ಕುವೆಂಪು ಒಂದು ಪ್ರೇರಣೆ ಅಷ್ಟೇ. ಕುವೆಂಪು ಭಾಷಾ ಭಾರತಿ ಅಂತ ಅನ್ನುವುದು ಕುವೆಂಪು ಅವರ ರಚನೆಗಳನ್ನು ಅನುವಾದ ಮಾಡಲಿಕ್ಕೆ ಮಾತ್ರ ಇರುವ ಸಂಸ್ಥೆಯೋ, ಕನ್ನಡದ ಮತ್ತು ಕನ್ನಡೇತರದಿಂದ ಕನ್ನಡಕ್ಕೆ, ಕನ್ನಡದಿಂದ ಈ ಕೊಡುಕೊಳ್ಳುವಿಕೆಗಾಗಿರುವ ಸಂಸ್ಥೆಯೋ? ಈಗಾಗಲೇ ನಾನು ಹೇಳಿದ ಈಗ ನಡೆದ ಕೆಲಸವನ್ನು ಗಮನಿಸಿದರೆ ಕುವೆಂಪು ಒಂದು ನೆಪ ಮಾತ್ರ ಅಲ್ಲಿ. ಕುವೆಂಪು ಅವ್ರನ್ನ ಇಟ್ಕೊಂಡು ಅವ್ರ ಕೃತಿಗಳನ್ನು ಮಾಡ್ತಾ ಈಗ ಅಂಬೇಡ್ಕರ್ ಅವರ ವಿಚಾರಗಳಿದ್ದಿರ್ಬೋದು, ಪೆರಿಯಾರ್ ಅವರ ವಾಚಿಕೆ, ಪೆರಿಯಾರ್ ಅವ್ರ ಕುರಿತಾದಂಥದ್ದಿರ್ಬೋದು, ಲೋಹಿಯಾ ಎಲ್ಲ ವಿಚಾರಗಳನ್ನು ದೀನದಯಾಳ್ ಉಪಾಧ್ಯಾಯ ಅವ್ರದ್ದು ಬಂದಿದೆ. ಹಲವಾರು ಮಹತ್ವದ ಕಡೆ. ಹಾಗಾಗಿ ಯಾವುದೇ ಟೈಟಲಲ್ಲಿ ಕುವೆಂಪು ಅಂತಿದ್ರು, ಕುವೆಂಪು ಒಂದು ಪ್ರೇರಣೆ ಅಷ್ಟೇ. ಯಾಕಂದ್ರೆ ನಾನೇನು ಪ್ರಶ್ನೆ ಕೇಳೋದ್ರ ಈ ಪ್ರಶ್ನೆಯ ಹಿಂದಿನ ಉದ್ದೇಶ ಏನಂದರೆ, ಇದುವರೆಗೆ ಕುವೆಂಪು ಅವರ ರಚನೆಗಳನ್ನು ಅಸ್ಸಾಮಿ, ಮರಾಠಿ, ತೆಲುಗು ಹೀಗೆ ಬೇರೆ ಬೇರೆ ಭಾರತೀಯ ಭಾಷೆಗಳಿಗೆ ಅನುವಾದಿಸುವ ಕೆಲಸವನ್ನು ಕುವೆಂಪು ಭಾಷಾ ಭಾರತಿ ಮಾಡಿದೆ. ಒಂದು ಯೂನಿಟ್ ಆಗಿ ಮಾಡಿದೆ. ಇದೇ ಥರ ಕುವೆಂಪು ಅವರ ರಚನೆಗಳ ಮಾದರಿನಲ್ಲಿನೇ ಕನ್ನಡದ ಬೇರೆ ಲೇಖಕರ ಪಠ್ಯಗಳು ಕೂಡ ತರ್ಜುಮೆಯಾಗುವ, ಅನುವಾದವಾಗುವ ಸಾಧ್ಯತೆ ಇದೆಯಾ? ಇದೆ. ಕುಮಾರವ್ಯಾಸ ಭಾರತವನ್ನು ಮಾಡಿಸಿದ್ದಾರೆ, ಅನುವಾದ ಮಾಡಿಸಿದ್ದಾರೆ. ಹೀಗಾಗಿ ಅಂಥದ್ದೇನು ಲಿಮಿಟೇಷನ್ ಏನಿಲ್ಲ, ಆದರೆ ಅಂಥದ್ದೊಂದು ಕೆಲಸ ಮಾಡಿದ್ದಾರೆ. ಈಗ ನೀವು ಹೇಳಿದ ಹಿನ್ನೆಲೆಯೊಳಗೆ ನಾನು ಮುಂದಿನ ಪ್ರಾಜೆಕ್ಟ್ನೊಳಗೆ ನಿಮ್ಮೊಂದಿಗೆ ನಾನು ಚರ್ಚೆ ಹೇಳ್ತೀನಿ. ಅವಾಗ ನಾವು ಚರ್ಚೆ ಮಾಡ್ತಾ ಹೋದಂತೆ ಆ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ. ಅಂದರೆ ಸೀಮಿತಗೊಂಡಿಲ್ಲ ಅಂತ ಹೇಳೋದಕ್ಕಾಗಿ. ಆಮೇಲೆ ಲಂಕೇಶ್ ರೀಡರ್ ಅಂತ ಕೂಡ ಒಂದು ಬಂದಿದೆ. ಅಂದರೆ ಅನುವಾದಕ್ಕೇನಿಲ್ಲ, ಇಂಗ್ಲೀಷ್ನಲ್ಲಿ ಬಂದಂಥ ಲಂಕೇಶ್ ರೀಡರ್. ಕುವೆಂಪು ಅವ್ರ ಕುರಿತು ಒಂದು ರೌಂಡ್ನಲ್ಲಿ ಮಾಡಿದ್ದಾರೆ. ಅಂಥ ಬೇರೆ ಬೇರೆ ಲೇಖಕರಿಗೂ ಕೂಡ ನಾವು ಅದನ್ನು ಅನ್ವಯಿಸಿ ಮಾಡಬಹುದು ಅನ್ನೋದನ್ನು ನಾವು ಮುಂದಿನ ಯೋಜನೆಗಳಲ್ಲಿ ಹಾಕ್ಕೋತೀವಿ. ಅದನ್ನು ಗಮನಿಸ್ತೀನಿ. ಆಮೇಲೆ ಕ್ಲಾಸಿಕ್ ಲಿಟ್ರೇಚರ್ ಇರ್ತದಲ್ಲ, ಅಂಥವುಗಳನ್ನು ಕೂಡ ನಾವು ಅನುವಾದ ಸೊಫೋಕ್ಲಿಸ್ ಇರ್ಬೋದು, ವರ್ಜಿಲ್ ಇರ್ಬೋದು, ಅವನ್ನೆಲ್ಲ ಗಾರ್ಕಿ ಇದ್ದಿರ್ಬೋದು, ದಾಸ್ತವಸ್ಕಿ, ಜೇನ್ ಆಸ್ಟಿನ್, ಹಲವಾರು ಜನರ ಕೃತಿಗಳನ್ನು ನಾವು ಕ್ಲಾಸಿಕಲ್ ಲಿಟ್ರೇಚರ್, ಕನ್ನಡದೊಳಗೆ ಮಹಾತ್ಮ ಗಾಂಧೀಜಿಯವ್ರ ಕುರಿತು RK ನಾರಾಯಣ ಅವ್ರ ಕೃತಿಗಳನ್ನು, ಕಾಳಿದಾಸ, ವ್ಯಾಸ ಎಲ್ಲವುಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಅದೇ ರೀತಿಯೊಳಗೆ ತಾತ್ವಿಕವಾದಂಥ ಕೆಲವು ಪಠ್ಯಗಳನ್ನು ಓದುಗ ವರ್ಗಕ್ಕೆ ಈ ಅವಧಿಯೊಳಗೆ ನಾವು ಕೊಟ್ಟಿದ್ದೇವೆ. ಗಾಂಧೀಜಿ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಕೃತಿ, ಕಾಯಕ ಸಿದ್ಧಾಂತದ ಬಗ್ಗೆ, ಆಮೇಲೆ ಕ್ರಾಂತಿಕಾರಕ ಸರ್ವೋದಯ ಅನ್ನೋದು, ಅರವಿಂದರ ಬೋಧನೆಗಳು, ಹೀಗೆ ವೈಚಾರಿಕವಾದಂಥ ಡಯೋಸ್ಪೋರಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಅದರ ಕುರಿತು ಕೃತಿ ಇವೆ ನಮ್ಮಲ್ಲಿ. ಹೀಗಾಗಿ ವೈಚಾರಿಕ ಲೇಖನಗಳನ್ನು ಕೂಡ ಇಲ್ಲಿ ನಾವು ಪ್ರಕಟಗೊಳಿಸಿದ್ದೇವೆ. ಅದೇ ರೀತಿಯೊಳಗೆ ಮಾನವಿಕಗಳೇನಿವೆಯಲ್ಲ, ಹ್ಯುಮ್ಯಾನಿಟೀಸ್, ಅದರ ಕುರಿತು ಅಲ್ಲಿ ಕೂಡ ಅನುವಾದ ಕೃತಿಗಳೇ ಲೆಕ್ಕ. ಅದು ಹೌದು, ಸ್ವಂತ ರಚನೆಗಳಿಗೆ ಅಲ್ಲ. ಅದು ಅಲ್ಲ ಅಂದರೆ ಮುಖ್ಯವಾಗಿದ್ದು ಅನುವಾದ ಸಾಹಿತ್ಯ ಅಕಾಡೆಮಿ ಅಂತಲೇ ಇದರ ಹೆಸರಿರೋದ್ರಿಂದ ಮೂಲದಲ್ಲಿ ಅನುವಾದದ ಮೇಲೆ ಫೋಕಸ್ ಇರುತ್ತೆ. ಸಾಧ್ಯವಾದಷ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ಮಧುಮೇಹ ಕುರಿತು ಏನಾದರೂ ಇದ್ದರೆ, ವೈದ್ಯಕೀಯದ ಕುರಿತು ಇಲ್ಲಿ ನಮ್ಮಲ್ಲಿ ಪ್ರಕಟಣೆಗಳಿವೆ. ರೆಡ್ ಮೆಡಿಸಿನ್ ಅಂತ ತಿಳ್ಕೊಂಡು ಒಂದು ಗ್ರಂಥ ಇದೆ ನಮ್ಮಲ್ಲಿ. ಅಂದರೆ ಈ ಅನುವಾದ ಅನ್ನೋದು ಕೇವಲ ಸಾಹಿತ್ಯ ಕೃತಿ ಕೇಂದ್ರಿತ ಅನುವಾದ ಮಾತ್ರ ಅಲ್ಲ, ಎಲ್ಲ ರೀತಿಯ ವಾಕ್ಸ್ ಆಫ್ ಲೈಫ್ ಅನ್ನು ಕೂಡ ಅದು ಒಳಗೊಳ್ಳುತ್ತೆ. ಅದರ ಸಲುವಾಗಿ ಹೇಳಿದ್ವಿ. ಮಾನವಿಕೆಗಳನ್ನು ಕೂಡ ನಾವು ಈ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂಥವುಗಳನ್ನು ಕೂಡ ಅಲ್ಲೇ. ಆಮೇಲೆ 60ರ ಅನಂತರ ಅನಾರೋಗ್ಯ, ಡಿಜಿಟಲ್ ಕ್ರಾಂತಿ ಕೂಡ ಒಂದು ಪುಸ್ತಕ ಬಂದಿದೆ ನಮ್ಮಲ್ಲಿ. ಡಿಜಿಟಲ್ ಕ್ರಾಂತಿ ಮತ್ತು ಭಾರತದಲ್ಲಿ ವಿಜ್ಞಾನ ಅನ್ನುವಂಥ ಕೃತಿಯನ್ನು ಪ್ರಕಟ ಮಾಡಿದ್ದೇವೆ. ಅದೇ ರೀತಿಯೊಳಗೆ ಮಿಶೆಲ್ ಫುಕೋನ್ ಬಗ್ಗೆ ಕೂಡ ಇಲ್ಲಿದೆ. ಆಮೇಲೆ ಒಂದು ಹುಕುಮ್ ನಾಮ ಅಂತ ತಿಳ್ಕೊಂಡು ಒಂದು ಕೃತಿ ನಮ್ಮಲ್ಲಿ ಪ್ರಕಟ ಆಗಿದೆ. ಅದು ಮೈಸೂರಿನ ಉಗ್ರಾಣಗಳನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ರು, ಈಗಿನ ಉಗ್ರಾಣ ನಿರ್ವಹಣೆಗೂ ಆಗಿಂದಕ್ಕೆ ಏನು ಐತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂಥ ಕೃತಿಗಳನ್ನು, ಅಂದರೆ ಕೇವಲ ಸಾಹಿತ್ಯಕ್ಕಷ್ಟೇ ಫೋಕಸ್ ಮಾಡಿಕೊಳ್ಳಾರ್ದೆ ಬೇರೆ ಬೇರೆ ವಿಷಯಗಳನ್ನು ಕೂಡ ಆಲ್ ವಾಕ್ಸ್ ಆಫ್ ಲೈಫ್ ಅಂತ ಏನು ಕರಿತೀವಲ್ಲ ಅವುಗಳನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಅನುವಾದವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಹೇಳಿದಂತೆ ನಿಘಂಟುಗಳು ಕೂಡ ನಾವು ಪ್ರಕಟಗೊಳಿಸಿದ್ದೇವೆ. ಪ್ರಾಕೃತ ಕನ್ನಡದ ಒಂದು ಬೃಹತ್ ನಿಘಂಟು, ಯಾಕಂದರೆ ಅನುವಾದಕರಿಗೆ ತುಂಬ ಅನುಕೂಲ ಆಗುವಂಥ ನಿಟ್ಟಿನೊಳಗೆ ಅದನ್ನು
ಮಾಡಿಸಿದ್ದೇವೆ. ಬ್ಯಾರಿ ಭಾಷೆಯ ಗಾದೆಗಳ ಕೋಶವನ್ನು, ಅಂದರೆ ಯಾರಾದರೂ ಬ್ಯಾರಿಯಿಂದ ಕನ್ನಡಕ್ಕೆ ಬರೋದು, ಕನ್ನಡದಿಂದ ಬ್ಯಾರಿಗೆ ಹೋಗುವಾಗ ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಕರಾಡ ಕನ್ನಡ ಅನ್ನುವಂಥದ್ದನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಇದು ಅನುವಾದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಮೂಲದಲ್ಲಿರೋದ್ರಿಂದ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೃತಿಗಳನ್ನು ನಾವು ಇಲ್ಲಿ ಪ್ರಕಟಗೊಳಿಸಿದ್ದೇವೆ. ಭಾರತದ ಭಾಷಿಕ ಪರಿಸರ ಮತ್ತು ಅನುವಾದ ಅನ್ನುವಂಥದ್ದೊಂದು, ಭಾಷಾಂತರ ಅಧ್ಯಯನ ಅಂತ ಒಂದು, ಹೀಗೆ ಭಾಷಾಂತರ ಕೈಪಿಡಿ ಅಂತ ತಿಳ್ಕೊಂಡು, ಅನುವಾದ ಸಂಕಥನ ಅಂತ ತಿಳ್ಕೊಂಡು ಈವರೆಗೆ ನಾವು ಕೃತಿಗಳನ್ನು ಪ್ರಕಟ ಮಾಡ್ತಾ ಬಂದ್ವಿ. ಇಲ್ಲಿವರೆಗೆ ಈ ಯೋಜನೆಗಳನ್ನು ಅವ್ರು ಮಾಡಿದ್ದಾರೆ. ಇನ್ನು ನನ್ನ ಅವಧಿಯೊಳಗೆ ಅಂದರೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೇವೆ. ಆ ಮೀಟಿಂಗ್ನಲ್ಲಿ ಕೆಲವು ವಿಷಯಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಏನವು ಅಂತ ಈ ವರ್ಷದ ಮೊದಲ ಮುಖ್ಯವಾದಂಥ ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ ನಾನು. ಕನ್ನಡದಿಂದ ಮುಂದಿನ ಯೋಜನೆಯಲ್ಲಿ ಹೇಳ್ತೀನಿ ಅಂದಲ್ಲ, ಕನ್ನಡದಿಂದ ಇಂಗ್ಲೀಷ್ಗೆ ಈ ಸಾರಿ ಅನುವಾದ ಮಾಡಲಿಕ್ಕೆ ನಾವು ಕೆಲವು ಪಠ್ಯಗಳನ್ನು ಕೈಗೆತ್ತಿಕೊಂಡಿವಿ. ಒಂದು, ತತ್ವಪದಕಾರ್ತಿಯರ ಇಂಗ್ಲೀಷ್ ಅನುವಾದ ಮಾಡಿಸ್ಲಿಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿವಿ. ತತ್ವಪದಕಾರ್ತಿಯರ ಇಂಗ್ಲೀಷ್ ಅನುವಾದಗಳು. ಆಮೇಲೆ ಜನ್ನನ ಯಶೋಧರ ಚರಿತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಸುವಂಥದ್ದು. ಶ್ರೀರಂಗರ ಕೇಳು ಜನಮೇಜಯ ನಾಟಕವನ್ನು ಇಂಗ್ಲೀಷ್ಗೆ ಅನುವಾದಗೊಳಿಸುವ, ಮಧುರ ಚನ್ನರ ನನ್ನ ನಲ್ಲವನ್ನು ಇಂಗ್ಲೀಷ್ಗೆ ಅನುವಾದಗೊಳಿಸುವಂಥ ಕೆಲಸವನ್ನು ನಮ್ಮ ಆ ಯೋಜನೆಯಲ್ಲಿ, ನಮ್ಮ ಪ್ರಥಮ ಸಭೆಯಲ್ಲಿ, ಸರ್ವ ಸದಸ್ಯರ ಸಭೆಯಲ್ಲಿ ನಾವು ನಿರ್ಣಯ ತೊಗೊಂಡ್ವಿ. ಆಮೇಲೆ ಯಥಾ ರೀತಿಯೊಳಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕೆಲವು ಕೃತಿಗಳನ್ನು, ಒಂದು 20ರಷ್ಟು ಕೃತಿಗಳನ್ನು, ಚಿಮಾಂಡೋ ಬೋಂಜಿ ಅದೀಚಿ ಅಂತ ಒಬ್ಬ ಅಪರೂಪದ ಲೇಖಕಿ, ಯಾಕೆ ಒಂದೆರಡು ಭಾಷಣಗಳನ್ನು ಮಾಡಿದ್ದಾರೆ. ವಿ ಶುಡ್ ಆಲ್ ಬಿ ಫೆಮಿನಿಸ್ಟ್ ಅಂತ ಒಂದು ಉಪನ್ಯಾಸ, ಒಂದು 40 ಪುಟದಷ್ಟು ಆಗ್ಬೋದು. ಅಂಥವುಗಳನ್ನು ಕೂಡ ನಾವು ಕೈಗೆತ್ಕೊಂಡಿದ್ದೇವೆ. ಆಮೇಲೆ ನನಗೆ ಕುತೂಹಲ ಕೇಳ್ತಾರೆ, ಈ 20 ಕೃತಿಗಳ ಪಟ್ಟಿನಲ್ಲಿ ಎಲ್ಲವೂ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬರ್ತಾರೋ ಇದ್ದಾವೆ? ಭಾರತೀಯ ಭಾಷೆಗಳು. ಹೌದು, ಭಾರತೀಯ ಅಂದರೆ ಇಂಗ್ಲೀಷ್ನಿಂದ ಅನುವಾದವಾಗುವ ಇದೆಯಲ್ಲ ಸರ್, ಅದು ಭಾಷಾ ಭಾರತಿ ಅಲ್ಲದೇನು ಬೇರೆ ಯಾರನ್ನು ಮಾಡ್ತಾನೆ ಇರ್ತಾರೆ ತುಂಬ ಜನ. ಹೆಚ್ಚಾಗಿ ಸರಳ, ಯಾಕಂದ್ರೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಇರೋದ್ರಿಂದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿರುವ ಟೆಕ್ಸ್ಟ್ಗಳನ್ನು ಆರಾಮಾಗಿ ಕುತೂಹಲ ಮತ್ತು ಪ್ರೀತಿಯಿಂದ, ಆಸಕ್ತಿಯಿಂದ ಜನ ಮಾಡ್ತಾನೆ ಇರ್ತಾರೆ. ಹೌದು, ಅನ್ಯ ಭಾಷೆಗಳಿಂದ, ಭಾರತೀಯ ಭಾಷೆಗಳು ಮತ್ತು ನೆರೆ ಭಾಷೆಗಳು, ಅಲ್ಲಿನ ಕ್ಲಾಸಿಕ್ಸ್ ಅಂದ್ರೆ ನಮ್ಮ ಬಾಜು ಮನೆ ಭಾಳ ದೂರ ಅದ. ಹಂಗೆ ನಮ್ಮಲ್ಲಿ ಆಗಿಲ್ಲ. ಈಗ ಹೇಳ್ತೀನಿ ನಿಮಗೆ, ಇಂಗ್ಲೆಂಡು ಅಮೇರಿಕಾ ಸಮೀಪ ಅದ. ಅದು ಯಾಕೆ ನೀವು ಹೇಳಿದಂಥದ್ದು ಲಿಂಕ್ ಲ್ಯಾಂಗ್ವೇಜ್. ಒಬ್ಬ ಅನುವಾದಕನಿಗೆ ಸುಲಭವಾಗಿ ಇಂಗ್ಲೀಷ್ ಈಗಾಗಲೇ ಅವನಿಗೊಂದು ಸಣ್ಣ ಪ್ರಮಾಣದ ಗತಿ ಇರೋದರಿಂದ ಅದನ್ನು ಮಾಡಿಬಿಡ್ತಾರೆ. ಅಲ್ಲಿ ಹೆಚ್ಚಿನ ಫಸಲು ಬರ್ತಾ ಇದೆ. ನಮಗೆ ಆ್ಯಕ್ಚುಲಿ ನಾವು ವರ್ಕ್ ಮಾಡಬೇಕಾಗಿರೋದು ನೆರೆ ತಮಿಳ್ನಲ್ಲಿ ಏನಾಗ್ತಾ ಇದೆ, ಮರಾಠಿನಲ್ಲಿ ಏನಾಗ್ತಾ ಇದೆ, ಅಸ್ಸಾಂನಲ್ಲಿ ಏನಾಗ್ತಾ ಇದೆ. ನನಗೆ ಅಂದರೆ ಕಳೆದ ನೀವಂತೂ ಇಂಗ್ಲೀಷ್ ಕಲಿಸಿದವರು, ಬೇಸ್ಟಾಗಿ 4.5 ದಶಕ ಇದ್ದವ್ರು. ನಾನೊಂದು 3.5 ದಶಕದಿಂದ ಸಾಹಿತ್ಯದಲ್ಲಿ ಓದಕ್ಕೆ ಮಾಡ್ತಾ ಇದ್ದೆ. ನನಗೆ ಈಗೂ ಆಸಾಮಿನ ಯಾರೊಬ್ಬರು ಮಹತ್ವದ ಲೇಖಕನ ಹೆಸರು ಹೇಳಂದ್ರೆ ನಂಗೆ ಗೊತ್ತಾಗ್ಲಿಕ್ಕಿಲ್ಲ. ಮರಾಠಿಯ ಒಬ್ಬ ಲೇಖಕನ ಹೆಸರು ಯಾರೋ ಹೇಳಿದ್ರೆ ಒಂದು 30 ವರ್ಷದ ಹಿಂದೆ ಅವ್ರದ್ದು ಹೇಳ್ತೀವಿ. ಸಮಕಾಲೀನ ಲೇಖಕರ ಅಂದ್ರೆ ನಾನು ಹೇಳ್ತಾ ಇರೋದು, ಸಾಹಿತ್ಯ ಅಕಾಡೆಮಿ ಆ ಥರದ ಕೆಲಸಗಳನ್ನು ಮಾಡಿದೆ. ಕೆಲವು ಸಾಹಿತ್ಯ ಚರಿತ್ರೆಗಳನ್ನು ಪ್ರಕಟಿಸಿದೆ. ಅಸ್ಸಾಮಿ ಸಾಹಿತ್ಯ ಚರಿತ್ರೆ, ಮರಾಠಿ, ಬೆಂಗಾಲಿ, ತಮಿಳ್ ಮಾಡಿದೆ. ಬಟ್ ಸಾಹಿತ್ಯ ಚರಿತ್ರೆ ಮಾತ್ರ ಅಲ್ಲದೆ ಅಲ್ಲಿನ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ದಾಖಲಿಸುವಂಥದ್ದು. ಪಂಜಾಬಿ ಇರ್ಬೋದು, ಬಿಹಾರಿ ಇರ್ಬೋದು, ಮೈಥಿಲಿ ಇರ್ಬೋದು, ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ. ಸಿಂಧಿ ಇದೆ, ಒಡಿಯಾ ಇದೆ. ಇಲ್ಲಿ ಮಾಡಿದ್ದೀವಿ, ಅಂಥದ್ದನ್ನು ಕೈಗೆತ್ಕೊಂಡಿದ್ವಿ. ಇದರೊಳಗೆ ಈ ಹಿಂದೂ ಆಗಿದೆ. ಈಗ ವೈಚಾರಿಕ ಲೇಖನಗಳನ್ನು ತಿಳ್ಕೊಂಡು ಬೇರೆ ಬೇರೆ ಭಾಷೆಯೊಳಗೆ, ನಮ್ಮ ಅಂದರೆ ನೆರೆ ಭಾರತೀಯ ಭಾಷೆಯಲ್ಲಿರುವಂಥ ವೈಚಾರಿಕ ಲೇಖನಗಳ ಒಂದು 8 ರಿಂದ 10 ಪುಸ್ತಕಗಳನ್ನು ಕುವೆಂಪು ಭಾಷಾ ಭಾರತಿ ತಂದಿದೆ. ಈ ಸಾರಿ ನಾವು ಮಲಯಾಳಂದಿಂದ ಕನ್ನಡಕ್ಕೆ 1-2 ಕೃತಿಗಳನ್ನು ತರ್ತಾ ಇದ್ದೇವೆ. ಅಂದರೆ ಈ 3 ಈಗೇನು ಫಸ್ಟ್ ಮೀಟಿಂಗ್ನೊಳಗೆ ನಿರ್ಣಯ, ಮತ್ತು 2ನೇ ಮೀಟಿಂಗ್ನೊಳಗೆ ಮತ್ತು ಅಂಥ ಕೃತಿಗಳನ್ನು ಕೈಗೆತ್ಕೋತೀವಿ. ವೈಕಮ್ ಮೊಹಮ್ಮದ್ ಬಶೀರ್ ಅವರ ಮಾತಿಲ ಕುಲ ಅಂತ ತಿಳ್ಕೊಂಡು ಗೋಡೆ ಎನ್ನುವಂಥ ಒಂದು ಅಪರೂಪದ ಕಾದಂಬರಿ, ಅದನ್ನು ಅನುವಾದಕ್ಕೆ ಎತ್ಕೊಂಡಿದ್ದೇವೆ. ಆಮೇಲೆ ಕುರುಪ್ ONV ಕುರುಪ್ ಅವ್ರದ್ದು ಕೂಡ ಒಂದು ಕೃತಿಯನ್ನು ನಾವು ಅನುವಾದಕ್ಕೆ ಎತ್ಕೊಂಡಿದ್ದೀವಿ. ತೆಲುಗಿನಿಂದ
ಗದ್ದರ್ನ ಕವಿತೆಗಳನ್ನು ಅನುವಾದಕ್ಕೆ ಕೈಗೆತ್ತಿಕೊಂಡಿದ್ದೇವೆ. ಆಮೇಲೆ ವೆಂಗಿ ಚಾಲುಕ್ಯರು ಅಂತ ತಿಳ್ಕೊಂಡು ಒಂದು ಹಿಸ್ಟಾರಿಕಲ್ ಇದಕ್ಕೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಕೃತಿಯನ್ನು ಎತ್ಕೊಂಡಿವೆ. ಹಿಂದಿಯಿಂದ ಕೂಡ ಅನುವಾದಗೊಳಿಸ್ತಾ ಇದ್ದೇವೆ. ಮರಾಠಿಯಿಂದ ಲಿಂಬಾಳಿ ಅವರ ದಲಿತ ಸಾಹಿತ್ಯ ಅಂಚೆ ಸೌಂದರ್ಯ ಶಾಸ್ತ್ರ ಅಂತ ತಿಳ್ಕೊಂಡು ಒಂದು, ಅಂದರೆ ಬರೀ ಸಾಹಿತ್ಯ ಕೃತಿಗಳನ್ನು ಕ್ರಿಯೇಟಿವ್ ಲಿಟ್ರೇಚರನ್ನೇ ಅನುವಾದ ಮಾಡುವ ಬದಲಿ ಒಂದಿಷ್ಟು ಮೀಮಾಂಸೆಗಳಿಗೆ ಸಂಬಂಧಪಟ್ಟಂತೆ ಕೃತಿಗಳಿದ್ದರೂ ಕೂಡ ನಾವು ಅನುವಾದಕ್ಕೆ ಎತ್ಕೊಂಡ್ವಿ, ಮರಾಠಿಯಿಂದ ಎತ್ಕೊಂಡ್ವಿ. ತಮಿಳಿನಿಂದ ಸಾದಿಯುಂ ನಾನುಂ ಅಂತ ತಿಳ್ಕೊಂಡು ಪೆರುಮಾಳ್ ಮುರುಗನ್ ಅವರ ಒಂದು ಕೃತಿಯನ್ನು, ನಾನು ಮತ್ತು ನನ್ನ ಜಾತಿಯು, ಅಂದರೆ ಜಾತಿ ಕಾರಣದಿಂದ ನಾವು ಅನುಭವಿಸಿದ ನೋವುಗಳು ಸಂಕಟಗಳೇನದು ಅನ್ನೋದನ್ನು ಹಲವಾರು ಜನರು ಹೇಳಿಕೊಂಡಂಥ ಒಂದು ಸಂಕಲನದು, ಅದೊಂದನ್ನು ಕೂಡ ನಾವು ಕೈಗೆತ್ಕೊಂಡಿವಿ. ಓಡಿಯಾದಿಂದ ಒಂದು ಕಷ್ಟ ಏನಾಗಿದೆ ಅಂದರೆ ಓಡಿಯಾ ಲ್ಯಾಂಗ್ವೇಜ್ ಬಲ್ಲವರು ನಮಗೆ ಸಿಗುತ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಆದರೆ ಅಲ್ಲಿಯ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಲ್ದರ್ ನಾಗ್ ಅವ್ರದ್ದೊಂದು ಕೃತಿಯನ್ನು ನಾವು ಅನುವಾದಕ್ಕೆ ಕೈಗೆತ್ಕೊಂಡ್ವಿ. ಓಡಿಯನ್ ಲ್ಯಾಂಗ್ವೇಜ್ ಬಲ್ಲವರೇ ಸಿಕ್ಕರೆ ಅವ್ರ ಕಡೆಯಿಂದ ಮಾಡಿಸ್ತೀವಿ. ಅದರ್ವೈಸ್ ಈಗಾಗಲೇ ಲಭ್ಯವಿರುವಂಥ ಇಂಗ್ಲೀಷ್ನಿಂದ ಅದನ್ನು ಆ ಕೊನೆ ಪಕ್ಷ ಹಲ್ದರ್ ನಾಗ್ ಅವರ ಈ ಒಂದು ರೀತಿಯೊಳಗೆ ಜನಪದ ಕವಿ ಇದ್ದಂಗೆ, ಜನರ ಮಧ್ಯದೊಳಗನ ತಿರುಗಾಡ್ತಾ ಕೃತಿ ರಚನೆ ಮಾಡಿದಂಥ ವ್ಯಕ್ತಿ. ಆತನ ಕಾವ್ಯಾಂಜಲಿ ಅಂತ ಒಂದು ಕೃತಿಯನ್ನು ಅನುವಾದಕ್ಕೆ ಕೈಗೆತ್ಕೊಂಡ್ವಿ. ನೀವು ಹೇಳಿದಂತೆ ಆಸಾಮಿ ಜಾನಪದ ಕಥೆಗಳನ್ನು ಈಗಾಗಲೇ ಒಬ್ಬರು ಆಸಾಮಿ ಮತ್ತು ಕನ್ನಡ ಬಲ್ಲಂಥ ಒಬ್ಬ ಲೇಖಕಿ ನಮಗೆ ಸಿಕ್ಕಿದ್ದಾರೆ. ಅವ್ರ ಕಡೆಯಿಂದ ನಾವು ಅದನ್ನು ಅನುವಾದಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಒಳಗೆ ಉರ್ದುದಿಂದ ಗಾಲಿಬ್ ಬಂದು, ನಂತರ ಮೀರ್ ಖುಸ್ರೋ ಅವರ ಗಜಲ್ಗಳನ್ನು ಕೂಡ ಅನುವಾದಕ್ಕೆ, ಹೀಗೆ ಅಂದರೆ ನೀವು ಹೇಳಿದಂತೆ ಭಾರತೀಯ ಭಾಷೆಯ ನಮ್ಮ ನೆರೆಯ ರಾಜ್ಯದ ಭಾಷೆಗಳನ್ನು ಕೂಡ ನಾವು ಅನುವಾದಕ್ಕೆ ಕೈಗೆತ್ಕೊಂಡಿವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರಬಹುದು.